ಇವತ್ತೇನು ಬಿ ಜೆ ಪಿಯ ಒಂದು ಕುಟುಂಬದ ಸ್ವಾರ್ಥಕ್ಕಾಗಿ ನನ್ನನ್ನು ಏನೋ ಉಚ್ಚಾಟನೆಯನ್ನು ಮಾಡಿದ್ರು. ಒಂದು ಭ್ರಷ್ಟ ಕುಟುಂಬದ ಪರವಾಗಿ ಹೈಕಮಾಂಡು ನಿಂತಿದ್ದು ನೋಡಿ ಇಡೀ ಕರ್ನಾಟಕದಲ್ಲಿ ಹಿಂದೂ ವಿಚಾರದವರು, ಹಿಂದುತ್ವ ಇರುವಂತಹ ಪ್ರತಿಯೊಬ್ಬ ಯುವಕರು ಸಹಿತ ಈ ರಾಜ್ಯದಲ್ಲಿ ಎಲ್ಲ ಮೂಲೆಗಳಲ್ಲಿ ಸಹ ಭಾಳಷ್ಟು ದಿಗ್ಭ್ರಾಂತರಾಗಿದ್ದಾರೆ, ಭಾಳಷ್ಟು ಕಣ್ಣೀರು ಹಾಕಿದ್ದಾರೆ, ಭಾಳಷ್ಟು ಏನು ಪಕ್ಷದ ಮೇಲೆ ಏನು ಅಭಿಮಾನ ಇತ್ತು ಆ ಅಭಿಮಾನದಿಂದ ವಿಮುಖರಾಗ್ತಾ ಇದ್ದಾರೆ. ಇದು ಭಾಳ ಕೆಟ್ಟ ಸಮಯ. ನಾ ಇಡೀ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೋದೇನೆಂದರೆ, ಯಾರೂ ಎದೆಗುಂದಬೇಡಿ. ಪಕ್ಷ ಏನೂ ನಮಗೆ ದ್ರೋಹ ಮಾಡಿಲ್ಲ. ರಾಷ್ಟ್ರೀಯ ನಾಯಕರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ಬೋದು. ಕೆಲವೊಂದು ಭ್ರಷ್ಟ ಕುಟುಂಬ ಇದೆ ಈ ರಾಜ್ಯದಲ್ಲಿ, ಅದು ಕಿತ್ತು ಹೋಗೋ ತನಕ ಈ ರಾಜ್ಯದ ಬಿ ಜೆ ಪಿಯಲ್ಲಿ ಯಾರೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕೆಟ್ಟ ವಂಶಪಾರಂಪರ್ಯ ಭ್ರಷ್ಟ ಕುಟುಂಬದ ಅಂತ್ಯ ನಿಶ್ಚಿತವಾಗಿ, ಯಾಕಂದರೆ ಇದು ರಾಮಾಯಣ ಮಹಾಭಾರತದಿಂದಲೂ ನಾವು ನೋಡ್ತಾ ಇದ್ದೀವಿ. ದುಷ್ಟರಿಗೆ ಯಾವಾಗಲೂ ಅಂತ್ಯ ಇದ್ದೇ ಇರ್ತದೆ. ಅದ್ರ ವೈಭವದಿಂದ ಕೆಲವೊಂದು ವರ್ಷ ಬೆಳೀತಾರೆ. ಇವತ್ತು ದುರ್ಯೋಧನನು ಪಾಂಡವ್ರನ್ನೆಲ್ಲ ಹೊರಗೆ ಹಾಕಿ ಅವನು 10-11 ವರ್ಷ ರಾಜ್ಯಭಾರ ಮಾಡ್ದ, ಎಲ್ಲನೂ ಮಜಾ ಮಾಡ್ದ. ಅದೇ ರೀತಿ ರಾಮಾಯಣದಲ್ಲಿಯೂ ದುಷ್ಟ ಶಕ್ತಿಗಳು ಎಷ್ಟೋ ದಿವಸ ನಡೀತು. ಕೊನೆಗೆ ರಾಮನಿಗೆ ಜಯ ಆಯಿತು, ಪಾಂಡವರಿಗೆ ಜಯ ಆಯಿತು. ಇತಿಹಾಸ ಎಂಥ ದುಷ್ಟರಿಗೂ ಸಮಯ ಇರ್ತದೆ. ಇವತ್ತು ಅವ್ರು ಹೇಳ್ಬೋದು ಯತ್ನಾಳ್ ಫ್ರೀ ಆಗಿದ್ದಾನೆ, ಏನೋ ಹಗುರವಾಗಿ ಮಾತಾಡಿರ್ಬೋದು. ಯತ್ನಾಳ್ ಪಕ್ಷ ಕಟ್ಟಿದ್ರೆ ಏನಾಗ್ತದೆ, ಯತ್ನಾಳದ ಏನು, ಯತ್ನಾಳ ಆರ್ಥಿಕ ಪರಿಸ್ಥಿತಿ ಏನಿದೆ, ಯತ್ನಾಳಿಗೆ ಕಾಂಗ್ರೆಸ್ನಿಂದ ರೊಕ್ಕ ಕೊಡೋರಿದ್ದಾರೆ. ನಾ ಏನು ಮಾಡ್ತೀನಿ, ನನ್ನ ನಿರ್ಣಯ ನನಗೆ ಬಿಟ್ಟಿದ್ದು. ನನ್ನನ್ನು ಒಯ್ದು ಬಂಗಾರಪ್ಪನವ್ರಿಗೆ ಜೋಡಿಸ್ಬೇಡ್ರಿ, ಯಡಿಯೂರಪ್ಪಗೆ ಜೋಡಿಸ್ಬೇಡ್ರಿ, ಜನಾರ್ದನ್ ರೆಡ್ಡಿಗೆ ಜೋಡಿಸ್ಬೇಡ್ರಿ, ಅಲ್ಲಿಂದ ಶ್ರೀರಾಮುಲಿಗೆ ಜೋಡಿಸ್ಬೇಡ್ರಿ. ನಮ್ಮ ಹೋರಾಟ ನಮ್ಮ ಹಿಂದುತ್ವದ ಸಲುವಾಗಿದೆ. ನಮ್ಮ ಹೋರಾಟ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿದೆ. ನಮ್ಮ ಹೋರಾಟ KPSCಯಲ್ಲಿ ಇವತ್ತು ಹಳ್ಳಿಯಲ್ಲಿರುವಂಥ ಒಂದು ಯುವಕ ಕನ್ನಡದಲ್ಲಿ ಬರೆದಂಥ KPSC ಹುಡುಗರಿಗೆ ಇವತ್ತು ಆದ್ಯತೆ ಸಿಗ್ತಾ ಇಲ್ಲ. ಅದು ನಮ್ಮ ಹೋರಾಟ. ಇವತ್ತು ಪೊಲೀಸ್ ನೇಮಕಾತಿ ಆಗ್ತಾಯಿಲ್ಲ. ಅದರಲ್ಲಿಯೂ ಸಹ ಇವತ್ತು 4 ವರ್ಷದಿಂದ ಪೊಲೀಸ್ ನೇಮಕಾತಿ ಆಗಿಲ್ಲ. ಇಂಥ ಎಲ್ಲ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ. ಆ ಭ್ರಷ್ಟ ಕುಟುಂಬ ಬಗ್ಗೆ ಏನೇನು ಮಾತಾಡೋದು ಅವಶ್ಯ ಇಲ್ಲ.